An electrical heater is rated 1500 watt. How much energy does it use in 10 hours? ಅಂತ ಹೇಳಿದ್ರೆ ನಿಮ್ಮ ಹತ್ರ ಒಂದು ವಸ್ತು ಇದೆ, ಅದರದ್ದು ಪವರ್ ಕನ್ಸಂಪ್ಷನ್ ಬಂದು 1500 ವ್ಯಾಟ್ ಅಲ್ವಾ. ಟೈಮ್ ಬಂದು 100 ಅಲ್ಲ 10 hours. ಎನರ್ಜಿ ಕನ್ಸಂಪ್ಷನ್ ಫಾರ್ ದಿಸ್ 10 hours ವಿಲ್ ಬಿ ಈಕ್ವಲ್ ಟು ಪವರ್ ಇಂಟು ಟೈಮ್. ಇಲ್ಲಿ ನಾವು ಕಿಲೋ ವ್ಯಾಟ್ ಅವರ್ ಥರ ಬರ್ಕೊಳ್ಳೋಣ. ಸೊ ದಿಸ್ ವಿಲ್ ಬಿ 5000 ಇಂಟು 10 ಆಯಿತಾ. 5000 ಅಲ್ಲ 1500 ವ್ಯಾಟ್ ಇಂಟು 10 hour ಅಲ್ವಾ. ಸೊ ಮಲ್ಟಿಪ್ಲಿಕೇಶನ್ ಮಾಡ್ತು ಅಂತ ಹೇಳಿದ್ರೆ 15300 ವ್ಯಾಟ್ ಅವರ್. ಇವಾಗ ಕಿಲೋಗೆ ಹೇಗೆ ಕನ್ವರ್ಟ್ ಮಾಡೋದು? ಕಿಲೋ ವ್ಯಾಟ್ ಅವರ್ಗೆ ವಿಲ್ ಮಲ್ಟಿಪ್ಲೈ ಆ್ಯಂಡ್ ಡಿವೈಡ್ ವಿತ್ 1000. ಇದೆಲ್ಲ ಎಕ್ಸ್ಟ್ರಾ ಸ್ಟೆಪ್ಸು ಕೊನೆಯದಾಗ ಮತ್ತೊಂದು ಸತಿ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಸೋ ಮೆನಿ ವ್ಯಾಟ್ ಆಯಿತಾ. ಇಲ್ಲಿ ಈ ವ್ಯಾಲ್ಯೂ 1000 ಅಂತ ಹೇಳೋದು ಕಿಲೋ, ಹಾಗಾಗಿ ನಾನು ಇದನ್ನು 15300 ಡಿವೈಡ್ ಬೈ 300 ಕಿಲೋ ವ್ಯಾಟರ್ ಅಂತ ಹೇಳಿ ಬರ್ಕೊಬೋದು. ಸೊ ಇಲ್ಲಿ 3 0 ಕಟ್ ಆಗುತ್ತೆ. ದಿಸ್ ಇಸ್ 15 ಕಿಲೋ ವ್ಯಾಟ್ ಆರ್ ಸೋ ಮೆನಿ ಯೂನಿಟ್ಸ್ ಅಂತ ಹೇಳಿ ನಿಮ್ಮ ಉತ್ತರ. ಸೊ ನೀವು ಎಕ್ಸಾಮಲ್ಲಿ ಈ ಸ್ಟೆಪ್ಪಿಂದ ಈ ಸ್ಟೆಪ್ ಡೈರೆಕ್ಟಾಗಿ ಬರೀಬೋದು ಆಯಿತಾ. ಇವೆಲ್ಲ ಸ್ಟೆಪ್ಸ್ ಬರೀಬೇಕು ಅಂತೇನಿಲ್ಲ. ಯಾಕಂತ ಹೇಳಿದ್ರೆ 1000 ಅಂತ ಹೇಳಿದಾಗ ನಿಮ್ಗೆ ಅಲ್ಲಿ 1000 ಕಾಣ್ತಾ ಇದೆ ಅಂತ ಹೇಳಿದ್ರೆ ಕಿಲೋ ಅಂತ ಹೇಳಿ ಬರ್ಕೊಂಬಿಡ್ಬೋದು. ನಿಮ್ಗೆ ಅದು ಗೊತ್ತಾಗಲಿಲ್ಲ ಅಂತ ಹೇಳಿದ್ರೆ ಈ ಥರ ಎಲ್ಲ ಬರ್ಕೊಳ್ಳಿ. ಇಲ್ಲಿ 1-2 ಸೆಕೆಂಡ್ ಹೆಚ್ಚು ತೊಗೊಳುತ್ತೆ, ಬಟ್ ಏನಂತ ಹೇಳಿದ್ರೆ ಪಕ್ಕ ಉತ್ತರ ಗೊತ್ತಾಗುತ್ತೆ ನಿಮಗೆ. ಸರಿನಾ? ಪಾಸ್ ಮಾಡ್ಕೊಂಡು ಬರ್ಕೊಳ್ರ.